ವಚನ ಸಾಹಿತ್ಯಕ್ಕೆ ಡಾಕ್ಟರ್ ಫಗು ಹಳಕಟ್ಟಿ ಅವರ ಅಪಾರ ಕೊಡುಗೆ. ವಿಜಯಕುಮಾರ್ ಪಾಟೀಲ್. ವಚನ ಸಂಶೋಧನಾ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿ ಅವರ ಪರಿಶ್ರಮದಿಂದ ಬಸವವಾದಿ ಶರಣರ ವಚನ ಸಾಹಿತ್ಯ ಸುರಕ್ಷಿಸಿದ ಪರಿಣಾಮ ಅದು ಮರುಜನ್ಮ ಪಡೆದಿದೆ ಎಂದು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಹೇಳಿದರು. ಅವರು ನಗರದ ಸುವರ್ಣ ಕನ್ನಡ ಭವನದ ತಮ್ಮ ಕಚೇರಿಯಲ್ಲಿ ವಚನ ಸಾಹಿತ್ಯದಿಂದ ಕನ್ನಡ ಸಾಹಿತ್ಯ ಮತ್ತು ಸಂಸ್ಕೃತಿ ಹೆಚ್ಚಿಸಿದ ಕೀರ್ತಿ ಡಾಕ್ಟರ್ ಫಗು ಹಳಕಟ್ಟಿ ಅವರಿಗೆ ಸಲ್ಲುತ್ತದೆ ಎಂದರು. ಚೈತನ್ಯವನ್ನು ಕೊಟ್ಟಿರತಕ್ಕಂಥ ವಚನ ಸಂಶೋಧನಾ ಪಿತಾಮಹ ಆಗಿರ್ತಕ್ಕಂಥ ಡಾಕ್ಟರ್ ಫಗು ಹಳಕಟ್ಟಿ ಅವರ ಜಯಂತಿ ಪ್ರಯುಕ್ತವಾಗಿ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕಲಬುರಗಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದೊಳಗೆ ಈ ನಾಡಿನ ಕನ್ನಡ ಸಾರಸ್ವತ ಲೋಕಕ್ಕೆ ಮತ್ತು ವಿಶೇಷವಾಗಿ ವಚನ ಸಾಹಿತ್ಯದ ಪ್ರಸಾರದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿರ್ತಕ್ಕಂಥ 10 ಜನ ವಿಶೇಷವಾಗಿರ್ತಕ್ಕಂಥ ವೈಚಾರಿಕ ಚಿಂತಕರನ್ನ 2025ನೇ ಸಾಲಿನ ಫಗು ಹಳಕಟ್ಟಿ ಪ್ರಶಸ್ತಿ ಪ್ರದಾನವನ್ನ ಬಹಳ ಅರ್ಥಪೂರ್ಣವಾಗಿ ನಾವು ಮಾಡಿದ್ದೀವಿ. ಯಾಕಂತಂದ್ರೆ ಫಗು ಹಳಕಟ್ಟಿ ಅವರ ತ್ಯಾಗ ಬಹಳ ದೊಡ್ಡದಿದೆ. ವಚನ ಸಾಹಿತ್ಯವನ್ನ ಇವತ್ತು ಓದ್ತೀವಿ ಅಂತಂದ್ರೆ ಅದಕ್ಕೆ ಫಗು ಹಳಕಟ್ಟಿ ಅವರು ನಮ್ಗೆ ತಾಜಾ ಉದಾಹರಣೆಯಾಗಿ ನಿಲ್ತಾರೆ. ಬಸವಣ್ಣನವರನ್ನ ಇವತ್ತು ನಾವು ನೆನೆಸ್ತೀವಿ ಅಂತಂದ್ರೆ ಅದಕ್ಕಿಂತ ಮುಂಚಿತವಾಗಿ ನಾವು ಫಗು ಹಳಕಟ್ಟಿ ಅವರನ್ನ ನೆನೆಸ್ಬೇಕು. ಯಾಕಂತಂದ್ರೆ ಈ ನಾಡಿಗೆ ವಚನಗಳನ್ನ ಪರಿಚಯಿಸುವುದರ ಮೂಲಕ ಬಸವಾದಿ ಶರಣರನ್ನ ಪರಿಚಯಿಸಿರ್ತಕ್ಕಂಥ ಕೀರ್ತಿ ಅದು ಡಾಕ್ಟರ್ ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಅವರಿಗೆ ಸಲ್ತದೆ. ಆ ಕಾರಣಕ್ಕಾಗಿ ತಮ್ಮ ಕಡು ಬಡತನದಲ್ಲೂ ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥ ಕೆಲಸವನ್ನ ಮಾಡಿ ಇಡೀ ನಾಡಿಗೆ ಪ್ರೇರಣಾದಾಯಕವಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ತಮ್ಮದಾಗಿಸಿಕೊಂಡಿರ್ತಕ್ಕಂಥವ್ರು ಡಾಕ್ಟರ್ ಫಗು ಹಳಕಟ್ಟಿ ಅವರು. ಬಹುಶಃ ಅವರ ಬಗ್ಗೆ ಹೇಳ್ತಾ ಹೋದ್ರೆ ದಿನದ 24 ಗಂಟೆಗಳು ಕೂಡ ಸಾಲಲ್ಲ ಅಂತ ನಾವು ಭಾವಿಸಿಕೊಂಡಿದ್ದೀವಿ. ಆ ಕಾರಣಕ್ಕಾಗಿ ಅವರು ಮಾಡಿರ್ತಕ್ಕಂಥ ಕಾರ್ಯ ಇತರರಿಗೂ ಕೂಡ ಒಂದಿಷ್ಟು ಪ್ರೇರಣೆ ಕೊಡಲಿ ಎನ್ನುವ ಕಾರಣಕ್ಕಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಈ ರೀತಿಯಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದ್ರ ಮೂಲಕ ಅವರನ್ನ ದಿನನಿತ್ಯ ನೆನೆಸ್ತಕ್ಕಂಥ ಕೆಲಸವನ್ನ ಮಾಡಿ ಅವರ ಮಾರ್ಗದಲ್ಲಿ ಒಂದಿಷ್ಟು ನಡೀತಕ್ಕಂಥ ಅವರ ಮಾರ್ಗದಲ್ಲಿ ಒಂದಿಷ್ಟು ಹೆಜ್ಜೆ ಆಗ್ತಕ್ಕಂಥ ಕೆಲಸವನ್ನ ಈ ಕಾರ್ಯಕ್ರಮದ ಮೂಲಕ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಶೇಷವಾಗಿ ಇನ್ನೊಂದು ವಿಷಯ ಅಂತಂದ್ರೆ ಅಮೆರಿಕದ ನಾಸಾ ಏಮ್ಸ್ NSS ಸ್ಪರ್ಧೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಸ್ಪೇಸ್ ಸೆಟಲ್ಮೆಂಟ್ ಸ್ಪರ್ಧೆಯಲ್ಲಿ ಬಹುಶಃ ಸುಮಾರು ಈ ರಾಷ್ಟ್ರದ ವಿಶ್ವದ 25 ರಾಷ್ಟ್ರಗಳ 4900 ವಿದ್ಯಾರ್ಥಿಗಳು ಭಾಗವಹಿಸಿದರು. ಅದರಲ್ಲಿ ನಮ್ಮ ಕಲಬುರಗಿ ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಹೆಪ್ಪಾಗಿರ್ತಕ್ಕಂಥ ಶರಣರ ನೆಲವಾಗಿರ್ತಕ್ಕಂಥ ಕಲಬುರಗಿ ನೆಲದ SRN ಮೆಹ್ತಾ ಶಾಲೆಯ 11 ವಿದ್ಯಾರ್ಥಿಗಳು ಅದರಲ್ಲಿ ಪಾಲ್ಗೊಳ್ಳುವುದರ ಮೂಲಕ ವಿಶ್ವಕ್ಕೆ ಪ್ರಥಮ ಸ್ಥಾನವನ್ನ ಗಳಿಸುವುದರ ಮೂಲಕ ಈ ನೆಲದ ಕೀರ್ತಿಯನ್ನ ಇವತ್ತು ವಿಶ್ವಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಕೆಲಸ ನಮ್ಮ ಕಲಬುರಗಿ ಜಿಲ್ಲೆಯ 11 ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅವರಿಗೆ ಪ್ರೋತ್ಸಾಹದಾಯಕರಾಗಿ ಆ ಶಾಲೆಯ ವಿಜ್ಞಾನದ ಶಿಕ್ಷಕರು ಆ ಸಂಸ್ಥೆಯ ಕಾರ್ಯದರ್ಶಿಗಳು ಉತ್ತಮವಾಗಿರ್ತಕ್ಕಂಥ ಮಾರ್ಗದರ್ಶನ ಕೊಟ್ಟಿರುವ ಕಾರಣಕ್ಕಾಗಿ ಆ ವಿದ್ಯಾರ್ಥಿಗಳು ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಯಾಕಂತಂದ್ರೆ ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಅಮೆರಿಕಕ್ಕೆ ಹೋಗಿ ಕನ್ನಡದ ಕಿರೀಟವನ್ನ ಕನ್ನಡದ ಧ್ವಜವನ್ನ ಅಲ್ಲಿ ನೆಟ್ಟು ಬಂದಿದ್ದಾರಲ್ಲ ಆ ಮಕ್ಕಳಿಗೆ ನಾವು ಬಹಳ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನ ಸಲ್ಲಿಸಲೇಬೇಕಾಗ್ತದೆ. ಆ ಕಾರಣಕ್ಕಾಗಿ ಇವತ್ತೇನು ಕೆಲವೇ ದಿವಸಗಳಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯಪಾಲರು ಕೂಡ ಆ ವಿದ್ಯಾರ್ಥಿಗಳಿಗೆ ಗೌರವಿಸತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕಿಂತ ಮುಂಚಿತವಾಗಿದೆ ಪ್ರಥಮ ಬಾರಿ ಎಂಬಂತೆ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಇಂತಹ ಸಾಧಕ ವಿದ್ಯಾರ್ಥಿಗಳಿಗೆ ಯುವ ವಿಜ್ಞಾನಿಗಳಿಗೆ ಗೌರವಿಸುವುದರ ಮೂಲಕ ಇತರೆ ವಿದ್ಯಾರ್ಥಿಗಳಿಗೆ ಅವರು ಪ್ರೇರಣೆ ಆಗ್ತಾರೆ ಅನ್ನುವ ಸಂದೇಶವನ್ನು ಈ ಸಮಾಜಕ್ಕೆ ಕೊಟ್ಟಿದ್ದೀವಿ. ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಸನ್ಮಾನ ಮಾಡೋದಷ್ಟೇ ಅಲ್ಲ, ಸಾಧನೆ ಮಾಡುವ ನಿಟ್ಟಲ್ಲೂ ಕೂಡ ಪ್ರೇರಣೆ ಕೊಡ್ತಕ್ಕಂಥ ಕೆಲಸ ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಅನೇಕ ಕಾರ್ಯಚಟುವಟಿಕೆಗಳ ಮೂಲಕ ಕೆಲಸವನ್ನ ಮಾಡ್ತಾ ಇದೆ. ಇಂಥ ಅನೇಕ ಪ್ರತಿಭಾವಂತರ ಬೀಡಾಗಿರ್ತಕ್ಕಂಥ ಪ್ರತಿಭಾವಂತರ ನೆಲವಾಗಿರ್ತಕ್ಕಂಥ ನಮ್ಮ ಕಲ್ಯಾಣ ನಾಡಿನೊಳಗೆ ಅನೇಕ ಪ್ರತಿಭೆಗಳಿದ್ದಾವೆ. ಆ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ, ಆ ಪ್ರತಿಭೆಗಳಿಗೆ ಒಂದಿಷ್ಟು ಬೆಳಕು ಕೊಡ್ತಕ್ಕಂಥ ಕೆಲಸ ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇದೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಕಲಬುರಗಿಯಲ್ಲಿ ನಡೆದಿರ್ತಕ್ಕಂಥದ್ದು ಬಹುಶಃ ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ಸಂಗತಿ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಿ ನಾನು ಇಚ್ಛೆ ಪಡ್ತೇನೆ. ನನ್ನ ಹೆಸರು ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಅಧ್ಯಕ್ಷರು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು. ಇದೇ ವೇಳೆ ಶರಣ ಸಾಹಿತ್ಯ ಕ್ಷೇತ್ರಕ್ಕೆ ಕೊಡುಗೆ ನೀಡಿದ ಮಹನೀಯರಾದ ವಿಶ್ವನಾಥ ಮಂಗಲಗಿ, ಅಮೃತರಾವ್ ಪಾಟೀಲ್, ಮರಿಯಪ್ಪ ಹಳ್ಳಿ, ಡಾಕ್ಟರ್ ಶಿವಲೀಲಾ ಚಟ್ಟಳ್ಳಿ, ಲಕ್ಷ್ಮೀಕಾಂತ ಹುಬ್ಬಳ್ಳಿ, ಶಿವಲಿಂಗಪ್ಪ ಅಷ್ಟಗಿ, ಡಾಕ್ಟರ್ ಗೌಸುದ್ದೀನ್ ನಾಗೇಂದ್ರಪ್ಪ ನಿಂಬರ್ಗಿ, ಸಿದ್ದರಾಮ ಯಳವಂತಿಗಿ, ಕಾವೇರಿ ಪಾಟೀಲ್ ಇವರುಗಳಿಗೆ ಡಾಕ್ಟರ್ ಫಗು ಹಳಕಟ್ಟಿ ಅವರ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅದಲ್ಲದೆ ನಾಸಾ ಮತ್ತು ರಾಷ್ಟ್ರೀಯ ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗೆ ನಡೆದ ಬಾಹ್ಯಾಕಾಶ ವಸಾಹತ ಸ್ಪರ್ಧೆಯಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿ ಪ್ರಥಮ ಸ್ಥಾನ ಪಡೆದ 11 ವಿದ್ಯಾರ್ಥಿಗಳನ್ನು ವಿಶೇಷವಾಗಿ ಸತ್ಕರಿಸಿ ಪ್ರೋತ್ಸಾಹಿಸಲಾಯಿತು ಎಂದು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಹರ್ಷ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಗೌರವ ಕಾರ್ಯದರ್ಶಿ ಶಿವರಾಜ ಅಂಡಂಗಿ ತೆಂಗಳಿ ಸೇರಿದಂತೆ
ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.